ಹಾಸಿಗೆಯ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ. ಅರಸೀಕೆರೆ ನಗರದ ಜಯಚಾಮರಾಜೇಂದ್ರ ಸಾರ್ವಜನಿಕ ಆಸ್ಪತ್ರೆಗೆ ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸ್ಥಾಪಿಸಲಾದ ಉಚಿತ 10 ಹಾಸಿಗೆಯ ಡಯಾಲಿಸಿಸ್ ಕೇಂದ್ರಕ್ಕೆ ಅಧಿಕೃತ ಚಾಲನೆ ದೊರೆಯಿತು. ಉದ್ಘಾಟನಾ ಕಾರ್ಯಕ್ರಮವನ್ನು ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ನೆರವೇರಿಸಿದರು. ರೋಗಿಗಳಿಗೆ ಸಮಯೋಚಿತ ಹಾಗೂ ಉಚಿತವಾಗಿ ಡಯಾಲಿಸಿಸ್ ಸೇವೆ ಲಭ್ಯವಾಗುವ ಮೂಲಕ ಅರಸೀಕೆರೆಯ ಆರೋಗ್ಯ ವಲಯ ಬಲಪಡಲಿದೆ. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ರಕ್ಷಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದು, ಹೊಸ ಡಯಾಲಿಸಿಸ್ ಕೇಂದ್ರದ ಮೂಲಕ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ನೆರವು ಸಿಗಲಿದೆ ಎಂದು ಹೇಳಿದರು. ಈ ದಿವಸ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕವನ್ನು ಪ್ರಾರಂಭ ಮಾಡಿದ್ದೀವಿ. ಡಯಾಲಿಸಿಸ್ ಘಟಕ ಕೇವಲ 2-3 ಜನಕ್ಕೆ ಮಾತ್ರ ಅವಕಾಶ ಇತ್ತು. ಅದನ್ನು 14 ಜನಕ್ಕೆ ಹೆಚ್ಚಿಸಿ ಆಧುನೀಕರಣ ಮಾಡಿ ವ್ಯವಸ್ಥಿತವಾಗಿ ಆಧುನಿಕ ವ್ಯವಸ್ಥೆ ಒಳಗಡೆ ಇವತ್ತು ಈ ಘಟಕವನ್ನು 14 ಜನರಿಗೆ ಏಕಕಾಲದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಘಟಕವನ್ನು ಓಪನ್ ಮಾಡಿದ್ದೇವೆ. ಅದಕ್ಕೆ ಶ್ರಮಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ, ನಮ್ಮ ರಕ್ಷಾ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಯಾರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ 5,000-7,000 ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ನೀವು ಡಯಾಲಿಸಿಸ್ ಅನ್ನು ಮಾಡಿಸ್ಕೊಳ್ತಕ್ಕಂಥದ್ದನ್ನು ನಿಲ್ಲಿಸಿ, ಇದರಲ್ಲಿ 3-4 ಶಿಫ್ಟ್ನಲ್ಲಿ ಒಂದು ದಿವಸಕ್ಕೆ 40ರಿಂದ 50 ಜನಕ್ಕೆ ಬೇಕಾದ್ರೂ ಡಯಾಲಿಸಿಸ್ ಅನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕಲ್ಪಿಸಲಾಗಿದೆ. ಇನ್ನು ಮುಂದೆ ಯಾರ್ಯಾರು ಎಲ್ಲಿ ಟಿಪ್ಟೂರ್ಗೆ ಹೋಗ್ತಾ ಇದ್ದಾರೋ, ಅರಸೀಕೆರೆ ತಾಲೂಕಿನವರು ಹಾಸನಕ್ಕೆ ಹೋಗ್ತಾ ಇದ್ದೀರೋ, ಎಲ್ಲೂ ಹೋಗ್ತಾ ಇದ್ದೀರೋ, ಎಲ್ಲರೂ ಸಹ ಇಲ್ಲಿ ಬಂದು ನೋಂದಾಯಿಸ್ಕೊಂಡು ಸರದಿಯ ಸಾಲಿನಲ್ಲಿ ನಿಂತು ಎಲ್ಲರೂ ಡಯಾಲಿಸಿಸ್ ಅನ್ನು ಮಾಡಿಸ್ಕೋಬೇಕು. ಒಳ್ಳೆ ಕಂಪನಿಯವರು ಬಂದಿದ್ದಾರೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ವೈದ್ಯರು ಕೂಡ ಸಹಕರಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಅರಸೀಕೆರೆ ತಾಲೂಕಿನ ಜನತೆಗೆ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ತಾ, ಇದಕ್ಕೆ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ.